ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವಿಡಿಯೋಸ್ಗಳದ್ದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಪರ್ಸನಲ್ ಆಗಿ ಒಂದು PC ನ ಪರ್ಚೇಸ್ ಮಾಡಿದ್ದೆ, ಅದನ್ನ ಅನ್ಬಾಕ್ಸ್ ಕೂಡ ಮಾಡಿದ್ದೆ, ರಿವ್ಯೂ ಕೂಡ ಮಾಡಿದ್ದೆ. ಸೊ ನಾನು ನನ್ನ PC ಗೆ ಪರ್ಚೇಸ್ ಮಾಡಿದಂಥ ಕಡಿಮೆ ಬಜೆಟಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ಮಾನಿಟರ್ನ ನಾನು ಈ ವಿಡಿಯೋದಲ್ಲಿ ನಾನು ಇದನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಬ್ರ್ಯಾಂಡ್ ಬಂದು ಮಾರ್ಕ್ಯೂ ಅಂತ. ಮಾರ್ಕ್ಯೂ ಅಂದ್ರೆ ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು. ಇದು ಫ್ಲಿಪ್ಕಾರ್ಟ್ ಅವ್ರದೇನೆ ಬ್ರ್ಯಾಂಡು. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು ಅವ್ರದೇ ಆದಂತ ಬ್ರ್ಯಾಂಡು. ಅಮೆಝಾನ್ ಅಲ್ಲೂ ಕೂಡ ಅವ್ರದೇ ಆದಂತ ಬ್ರ್ಯಾಂಡ್ ಇದೆ, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವ್ರದೇ ಆದಂತ ಬ್ರ್ಯಾಂಡ್ಸ್ ಇದೆ. ಅದರಲ್ಲೂ ಕೂಡ ಇದು ಮಾರ್ಕ್ಯೂ ಅನ್ನೋದು ಫ್ಲಿಪ್ಕಾರ್ಟ್ ಅವ್ರದ್ದು ಬ್ರ್ಯಾಂಡು. ಸೊ ಇದು ನನಗೆ ಬಜೆಟ್ ಅಲ್ಲಿ ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಮಾನಿಟರ್ನ ಪರ್ಚೇಸ್ ಮಾಡಿದೆ. ಇದೇನು ಗೇಮಿಂಗ್ ಇದಲ್ಲ, ಗೇಮಿಂಗ್ ಮಾನಿಟರ್ನಲ್ಲ. ಒಂದು ಬಜೆಟ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಈಗ ನನ್ನ ಬಜೆಟ್ ಕಡಿಮೆ ಇರೋದ್ರಿಂದ ನಾನು ಬೇಸಿಕ್ ಆಗಿ ಬೇಕಾಗಿರೋಂಥ ಮಾನಿಟರ್ನ ಪರ್ಚೇಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಇದನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ಬಾಕ್ಸ್ನ ಓಪನ್ ಮಾಡೋಣ. ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಆಲ್ರೆಡಿ ಓಪನ್ ಆಗಿದೆ, ಯಾಕಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ. ನಾನೊಂದ್ಸಲ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ. ಡೈರೆಕ್ಟ್ ಆಗಿ ನಮ್ಗೆ ಥರ್ಮೋಕೋಲ್ ಅಲ್ಲಿ ಸೆಕ್ಯೂರ್ ಆಗಿರೋಂಥ ನಮ್ಮ ಮಾನಿಟರ್ ಒಳಗಡೆ ಇದೆ. ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ಪವರ್ ಅಡಾಪ್ಟರ್ ಬಿದ್ದೋಗಿದೆ. ಇಲ್ಲೊಂದು ಕವರ್ ಇದೆ. ಈ ಕವರ್ ಒಳಗಡೆ ಏನಿದೆ ಅಂತ ನೋಡೋದಾದ್ರೆ ಒಂದು ಪವರ್ ಕೇಬಲ್ ಇದೆ ಮಾನಿಟರ್ಗೆ. ನೋಡು, ಇದು ಏನ್ ಪಿನ್ ಹೇಳ್ತಾರ ಅಂತ ನನಗೆ ಗೊತ್ತಿಲ್ಲ, ಬಟ್ ಪವರ್ ಅಡಾಪ್ಟರ್ ಇದೆ. ಅದನ್ನ ಬಿಟ್ರೆ ಒಂದು HDMI ಕೇಬಲ್ ನ ಕೊಟ್ಟಿದ್ದಾರೆ, ನೀವು ಹಾಕೋದಕ್ಕೆ ಒಂದು HDMI ಕೇಬಲ್ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಅದನ್ನ ಬಿಟ್ರೆ ಒಂದು ಸ್ಟ್ಯಾಂಡು, ನಮ್ಮ ಮಾನಿಟರ್ಗೆ ಸ್ಟ್ಯಾಂಡು, ಮೆಟಾಲಿಕ್ ಸ್ಟ್ಯಾಂಡು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ನಿಜವಾಗ್ಲೂ ಇದು ಪೂರ್ತಿ ಬಾಕ್ಸ್ ಹಿಡ್ಕೊಂಡಾಗ ನಂಗೆ ಒಂದು 32 ಇಂಚಿಂದು ಬಾಕ್ಸ್ನ ಹಿಡ್ಕೊಂಡು ಫೀಲ್ ಬಂತು, ಯಾಕಂದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಇದು ಮೆಟಾಲಿಕ್. ಮತ್ತೆ ಇದನ್ನ ಬಿಟ್ರೆ ಇದು ಅಟ್ಯಾಚಬಲ್ ಆಗಿ ಇನ್ನೊಂದು ಇದೆ, ಇದಕ್ಕೆ ಸೇರಿಸೋದು, ಹಿಂಗೆ ಅಟ್ಯಾಚ್ ಮಾಡೋದು. ಮೇ ಬಿ ಎಸ್, ಈ ಥರ ಹಿಂಗೆ ಅಟ್ಯಾಚ್ ಮಾಡಿ ನಮ್ಮ ಟಿವಿನಲ್ಲಿ ಹುಕ್ ಮಾಡೋದು, ಅದನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಡೈರೆಕ್ಟ್ ಆಗಿ ನಮ್ಮ ಮಾನಿಟರ್ ಇದೆ. ಇದೇ ನಮ್ಮ ಮೇನ್ ಮಾನಿಟರ್. ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ನೋಡ್ಕೋಬೇಕು ಅಂದ್ರೆ ಈ 32 ಇಂಚಿಂದು ಟಿವಿ ಬರುತ್ತಲ್ಲ, ಅದಕ್ಕಿಂತ ವೆಯ್ಟ್ ಇದೆ ನಮಗೆ. ಎಸ್, ನಾನು ವೈಟ್ ಕಲರ್ ಬುಕ್ ಮಾಡಿದೆ. ಇದು ಒಂದೇ ಕಲರ್ ವೇರಿಯಂಟ್ ಅಲ್ಲಿ ಇರೋದು. ಸೊ ವೈಟ್ ಕಲರು ನೋಡ್ತಿದ್ರೆ ನೋಡಿ, ಸಿಕ್ಕಾಪಟ್ಟೆ ಲುಕ್ ಆಗಿದೆ. ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು ಲುಕ್ ವೈಸು. ಬ್ಯಾಕಲ್ಲೂ ನೋಡ್ತಿದ್ರಲ್ಲ, ಫುಲ್ ವೈಟ್ ಕಲರ್. ಇಲ್ಲಿಗೆ ಸ್ಟ್ಯಾಂಡ್ ನಾನು ಹೇಳದ್ನಲ್ಲ, ಇಲ್ಲಿಗೆ ಅಟ್ಯಾಚಬಲ್ ಮಾಡೋದು. ಮತ್ತೆ ಇಲ್ಲಿ 2 ಸ್ಪೀಕರ್ಗಳು ಕೊಟ್ಟಿದ್ದಾರೆ. ಅದೆಷ್ಟು ವಾಟ್? 2 ವಾಟ್ ಒಂದು. ಮತ್ತೆ ಫ್ರಂಟ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ತುಂಬಾ ಬೆಸಲ್ಲೆಸ್ ಡಿಸ್ಪ್ಲೇ ಇದೆ. ನೋಡ್ತಿದ್ರೆ ಒಂಚೂರು ಕೂಡ ಆ ಕಡೆ ಈ ಕಡೆ ನಿಮ್ಗೆ ಯಾವುದೋ ಬಾರ್ಡರ್ ಸಿಗಲ್ಲ. ಸೊ ಇಲ್ಲಿ ಕೆಲವೊಂದು ಮಾರ್ಕ್ಯೂ ಬ್ರ್ಯಾಂಡಿಂಗ್ ಹೇಳೋದಲ್ಲ, ಇಲ್ಲಿ ಮಾರ್ಕ್ಯೂ ಬ್ರ್ಯಾಂಡಿಂಗ್ ಇದೆ. ಇಲ್ಲೊಂದು ಕೆಲವೊಂದು ಬಟನ್ಸ್ಗಳಿದಾವೆ. ಟೋಟಲ್ 4 ಬಟನ್ಸ್ ಇದೆ, 4 ಅಲ್ಲ 5. ಒಂದು ಮೆನ್ಯೂ ಬಟನ್, ಒಂದು ಮೇಲೆ ಕೆಳಗೆ ಮಾಡೋದು, ಮತ್ತೆ ರೀಸೆಟ್ ಮಾಡೋದು, ಒಂದು ಪವರ್ ಆಫ್ ಬಟನ್ ಇದೆ. ಈ ರೀತಿ ಇದೆ ಇದು ಟೋಟಲ್. ಇದನ್ನ ಪೂರ್ತಿ ನನ್ನ PC ಗೆ ಇದನ್ನ ಕನೆಕ್ಟ್ ಮಾಡಿ ಇದ್ರ ಡಿಸ್ಪ್ಲೇ ಕ್ಲಾರಿಟಿ ಆಗಿದೆ, ಇದು ಯಾವ ರೀತಿ ಯೂಸ್ ಆಗಿದೆ, ನೀವು ಈ ಬಜೆಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ಪೂರ್ತಿ ನಾನು ರಿವ್ಯೂ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಸೊ ಇವಾಗ ನೋಡ್ತಾ ಇದ್ರೆ ನಾನು ನನ್ನ ಈ ಮಾನಿಟರ್ ನನ್ನ PC ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಈ PC ನನಗೆ ಈ ಮಾನಿಟ್ರಲ್ಲಿ ಬೆಸಲ್ ಮಾತ್ರ ತುಂಬ ಅಂದರೆ ತುಂಬ ತಿನ್ನಿದೆ. ಆಫ್ ಮಾಡಿದಾಗಂತೂ ಬೆಸಲ್ಲೇ ಇರಲ್ಲ, ಬಟ್ ಆನ್ ಮಾಡಿದಾಗ ಸ್ವಲ್ಪ ಒಂದು 4 mm ಇಲ್ಲ 3 mm ತನಕ ಬೆಸಲ್ ಇದೆ. ಅದಕ್ಕೋಸ್ಕರನೇ ಒಂದು ಸಖತ್ತಾಗಿದೆ. ವೈಟ್ ಕಲರ್ಲಿ ನೀವೇನಾದ್ರು ತಗೊಂಡ್ರೆ ಇನ್ನೂ ಒಂಥರ ಬೇರೆ ಲೆವೆಲ್ ಫೀಲ್ ಕೊಡುತ್ತೆ. ಅಂದರೆ ನೋಡೋದಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಮತ್ತೆ ಇದ್ರ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇನೆ, ಎಷ್ಟು ಸ್ಲಿಮ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಸ್ಲಿಮ್. ಒಂದು 5 mm ಇರ್ಬೋದು, ನಿಮ್ಗೆ ತೋರಿಸ್ತೀನಿ ಸೈಡ್ ಆಂಗಲ್ ಇಂದ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ತುಂಬಾ ಥಿನ್ ಆಗಿದೆ, ಒಂಥರ ಫ್ಲಾಟ್. ಕೆಳಗಡೆ ಸ್ವಲ್ಪ ದಪ್ಪ ಇದೆ ಅನ್ನೋದು ಬಿಟ್ರೆ ನಿಮ್ಮ
ಕೆಳಗಡೆ ಬಾಟಮ್ ಅಲ್ಲಿ ಸ್ವಲ್ಪ ಸ್ಪೀಕರ್ ಮತ್ತೆ ಅದರದಂತ ಇದರಿಂದ ಸ್ವಲ್ಪ ದೊಡ್ಡದಿದೆ ಅನ್ನೋದು ಬಿಟ್ರೆ ಮೇಲ್ಗಡೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಸಣ್ಣ ಇದೆ, ಥಿಕ್ನೆಸ್ ತುಂಬಾ ಸಣ್ಣ ಇದೆ. ಮತ್ತೆ ಇದರ ಡಿಸ್ಪ್ಲೇಗೆ ಫಸ್ಟ್ ಬರೋದಾದ್ರೆ ಇದು ಮೈನ್ ಮಾನಿಟರ್ ಇರೋದೆಲ್ಲ ಮೈನ್ ಡಿಸ್ಪ್ಲೇಗೆನೆ. ಕಡಿಮೆ ಬಜೆಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದು ಒಂಥರ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತಾನೆ ಅನ್ಬೋದು ನಿಮ್ಗೆ. ಇದು ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂತಹ ಡಿಸ್ಪ್ಲೇ 24 ಇಂಚದು. ಇದರಲ್ಲಿ ಮೂರು ವೇರಿಯಂಟ್ ಇದೆ. ಒಂದು 22 ಇಂಚು, ಒಂದು 24 ಇಂಚು ಮತ್ತೆ 27 ಇಂಚು, 3 ತರದ ವೇರಿಯಂಟ್ ಇದೆ. ನಾನು 24 ಇಂಚು ಪರ್ಚೇಸ್ ಮಾಡಿರೋದು. ಬೇಕು ಅಂದ್ರೆ ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಕೂಡ ಪರ್ಚೇಸ್ ಮಾಡಬಹುದು. ಇದು ಅಪ್ ಟು 350 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಹೊಂದಿದೆ, 350 ನಿಟ್ಸ್ ಪೀಕ್ ಬ್ರೈಟ್ನೆಸ್. ಆಲ್ಮೋಸ್ಟ್ ಈ ಮಾನಿಟರ್ಗೆಲ್ಲ ಅದು ಬೇಜಾನಾಗುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ನಾವೆಲ್ಲ ಈ ಮಾನಿಟರ್ನೆಲ್ಲ ಮನೆ ಒಳಗಡೆನೆ ಯೂಸ್ ಮಾಡೋದು, ಅದಕ್ಕೆ 350 ನಿಟ್ಸ್ ಸ್ವಲ್ಪ ಜಾಸ್ತಿನೇ. ಒಟ್ನಲ್ಲಿ ಬೇಜಾನು, ನಿಮ್ಗೆ ಬ್ರೈಟ್ನೆಸ್ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಆದಂತ ಐ ಡಿಮ್ಮಿಂಗ್ ಎಲ್ಲ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ನೈಟ್ ಟೈಮ್ ಏನಾದ್ರು ಅದನ್ನ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಕ್ರೀನ್ದು ಬ್ರೈಟ್ನೆಸ್ ಅಂದ್ರೆ ಡಾರ್ಕ್, ನಿಮ್ಗೆ ಕಣ್ಣಿಗೆ ಎಫೆಕ್ಟ್ ಕೊಡುವಂತ ಕಲರ್ಗಳು ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ. ನೀವು ಮೊಬೈಲ್ ಎಲ್ಲ ನೋಡಿರ್ತಿರಲ್ಲ ಐ ರೀಡಿಂಗ್ ಮೋಡ್ ಅಂತ, ಆ ರೀತಿ ಇದರಲ್ಲೂ ಕೂಡ ಅದೇ ತರ ಆಪ್ಷನ್ ನ ಕೊಟ್ಟಿದ್ದಾರೆ. ರಿಫ್ರೆಶ್ ರೇಟ್ ಕೂಡ ಅಷ್ಟೇ 100 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 100 ಹರ್ಟ್ಸ್ ಅಂದ್ರೆ ನಿಮ್ಗೆ ಗೇಮಿಂಗ್ ಆಡ್ಬೇಕೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಇಲ್ಲಿ ಏನಾದ್ರು ಸರ್ಚ್ ಮಾಡ್ಬೇಕಾದ್ರೆ, ಅಪ್ ಡೌನ್ ಮಾಡ್ಬೇಕಾದ್ರೆ, ಏನಾದ್ರು ಮೂವ್ಮೆಂಟ್ ಆ ಕಡೆ ಈ ಕಡೆ ಗೇಮ್ಸ್ ಅಲ್ಲಿ ನೋಡಿರ್ತಲ್ಲ ಆ ಕಡೆ ಮೂವ್ಮೆಂಟ್ಸ್ ಆಗ್ಬೇಕಾದ್ರೆ 100 ಹರ್ಟ್ಸ್ ಬೇಜಾನಾಗುತ್ತೆ. ನೀವು ಗೇಮ್ ನ ಚೆನ್ನಾಗಿ ಆಡ್ಬೋದು. ಮತ್ತೆ ಇದು 1 ಮಿಲಿ ಸೆಕೆಂಡ್ಸ್ ಅಲ್ಲಿ ರೆಸ್ಪಾನ್ಸ್ ಟೈಮ್ ಇದೆ. ಅಂದ್ರೆ ನೀವು ನಿಮ್ಗೆ ಸಿಪ್ ಇಂದ ಬರ್ಬೇಕಾದ್ರೆ ನಿಮ್ಮ ಏನೇ ಇನ್ಪುಟ್ ನ ಕೊಟ್ಟರು ಕೂಡ ಅದು ಔಟ್ಪುಟ್ ನಿಮ್ಗೆ ಮಾನಿಟರ್ ಬರೋ ತನಕ 1 ಮಿಲಿ ಸೆಕೆಂಡ್. ಅಂದ್ರೆ ನಿಮ್ಗೆ ರೆಸ್ಪಾನ್ಸ್ ಅಲ್ಲಿ ಡಿಲೇ ಏನಂತ ಅನ್ಸಲ್ಲ. ಯಾಕಂದ್ರೆ ತುಂಬಾ ನಾನು ಮಾನಿಟರ್ ನ ಚೆಕ್ ಮಾಡಿದ್ರೆ ಸುಮಾರದಲ್ಲಿ 12 ಮಿಲಿ ಸೆಕೆಂಡ್ಸ್, 5 ಮಿಲಿ ಸೆಕೆಂಡ್ಸ್ ಈ ರೀತಿ ಕೊಟ್ಟಿದ್ರು. ಸೊ ಇದು 1 ಮಿಲಿ ಸೆಕೆಂಡ್ಸ್ ಇರೋದ್ರಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲದಲ್ಲೂ ಯೂಸ್ ಮಾಡ್ಬೇಕಾದ್ರೆ ಸಡನ್ ಇನ್ಪುಟ್ ಕೊಟ್ಟ ತಕ್ಷಣ ಔಟ್ಪುಟ್ ಬೇಗ ರೀಚ್ ಆಗುತ್ತೆ. ಸೊ ಅದು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ಇದರಲ್ಲಿರುವಂತ ಕನೆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಟೋಟಲ್ 3 ಇದೆ. ಒಂದು VGA ಕೇಬಲ್, ತುಂಬಾ ಹಳೆ ಪ್ಯಾಟರ್ನ್, ಅದು ನಾರ್ಮಲ್ ಆಗಿ ಯಾರು ಕೂಡ ಯೂಸ್ ಮಾಡಲ್ಲ. ಇನ್ನೊಂದು HDMI ಕೇಬಲ್ ಇದೆ. HDMI ಮುಖಾಂತರ ಕೂಡ ನೀವು ಯೂಸ್ ಮಾಡಬಹುದು. HDMI ಇದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ VGA ಕಂಪೇರ್ ಮಾಡಿದ್ರೆ. ಅಂದ್ರೆ ಓಲ್ಡ್ ಜನರೇಷನ್ VGA ಕೇಬಲ್ಸ್ ಅವಾಗೆಲ್ಲ ಯೂಸ್ ಮಾಡ್ತಿದ್ದು, ಬಟ್ ಇವಾಗೆಲ್ಲ HDMI ಯೂಸ್ ಮಾಡ್ತಾರೆ. ಇನ್ನೊಂದು ವಿಡಿಯೋ ಪೋರ್ಟ್ ಅಂತಾನು ಕೂಡ ಒಂದು ಬರುತ್ತೆ, ಅದು ಇದಕ್ಕಿಂತ ಬೆಟರ್ ಆಗಿರುತ್ತೆ. ಬಟ್ ಕಂಪೇರ್ ಮಾಡಿದ್ರೆ ಸಾಕು, ಇದು HDMI ಪೋರ್ಟ್ ಇರೋದ್ರಿಂದ ಅದರಲ್ಲಿ ನೀವು ಆರಾಮಾಗಿ ಎಲ್ಲಾ ತರದ ರೆಸ್ಪಾನ್ಸ್ ಆಗಲಿ, ಪ್ರತಿಯೊಂದು ಪಿಕ್ಚರ್ ಕ್ವಾಲಿಟಿ ಆಗಲಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ಆಡಿಯೋ ಪೋರ್ಟ್ಸ್ ಇದಾವೆ, 2 ಆಡಿಯೋ ಪೋರ್ಟ್ಸ್. ನಿಮ್ಗೆ ಏನಾದ್ರು ಅಡಿಷನಲ್ ಆಗಿ ಸ್ಪೀಕರ್ ಬೇಕು ಅಂದ್ರೆ ಅದನ್ನು ಕೂಡ ಹಾಕಬಹುದು. ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ಗಳು ಕೂಡ ಇದೆ, ಅದು 2 ವಾಟ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನಾರ್ಮಲ್ ಆಗಿ ನಾವೇನು ಇದರಲ್ಲಿ ಸಾಂಗ್ ಎಲ್ಲ ಕೇಳಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಬೇಕು ಅಂದ್ರೆ ನೀವೇನಾದ್ರು ಸಾಂಗ್ಸ್ ಎಲ್ಲ ಲೈಟ್ ಆಗಿ ಕೇಳ್ತೀನಿ ಅಂದ್ರೆ ಅಡಿಷನಲ್ ಸ್ಪೀಕರ್ ಹಾಕೊಂಡ್ರೆ ಒಳ್ಳೇದು. 2 ವಾಟ್ ಅಲ್ಲಿ ನಿಮ್ಗೆ ಅಂತ ಮೇಜರ್ ಆಗಿ ಏನು ಸೌಂಡ್ ಬರಲ್ಲ, ಸುಮಾರ ಬರುತ್ತೆ. ಅಂದ್ರೆ ಮೊಬೈಲ್ ಅಲ್ಲಿ ಬರೋ ರೇಂಜ್ಗೆನೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಸೊ ಇದಿಷ್ಟು ಇದರಲ್ಲಿರುವಂತ ಸ್ಪೆಸಿಫಿಕೇಶನ್. ನಿಮ್ಗೆ ಇದು ಬಜೆಟ್, ಇದ್ರ ಪ್ರೈಸ್ ಬಂದು ನಾನು ಪರ್ಚೇಸ್ ಮಾಡಿದ್ದು 7,000 ಇತ್ತು. ಅದೇ ಅಟ್ಲೀಸ್ಟ್ ಲಾಂಚ್ ಆದಾಗಿಂದ ಲೋಯೆಸ್ಟ್ ಬಂದಿದ್ದೆ 7,000. ಈಗಲೂ ಕೂಡ ಅಷ್ಟೇ ಇರ್ಬೋದು. ಒಂದ್ಸಲ ಚೆಕ್ ಮಾಡಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ವಿತ್ ಬ್ಯಾಂಕ್ ಆಫರ್ ತಗೊಂಡೋದಕ್ಕೆ ನನಗೆ 6,500 ಈ ಮಾನಿಟರ್ ನನಗೆ ಸಿಕ್ಕಿದ್ದು. ನನಗೆ 6,500 ಈ ಮಾನಿಟರ್, ನಾವು ಫಸ್ಟ್ ಒಂದು ಮಾನಿಟರ್ ರಿವ್ಯೂ ಮಾಡ್ತಾ ಇರೋದು. ಸೊ ನನಗೆ ಖುಷಿ ಇದೆ, ನನಗೆ ಯಾವುದೇ ತರದ ಪ್ರಾಬ್ಲಮ್ ಬಂದಿಲ್ಲ. ಕ್ಲಾರಿಟಿ ವೈಸ್ ಆಗ್ಲಿ, ನೀವೇನಾದ್ರು ವಿಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಡಿಸ್ಪ್ಲೇ ಕ್ಲಾರಿಟಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಫುಲ್ HD ಇರೋದ್ರಿಂದ ನಿಮ್ಗೆ ಸಾಕು ಅನ್ಸುತ್ತೆ. ಬೇಕು ಅನ್ನೋರು, ಹೆವಿ ಈ ಗೇಮ್ ಆಡೋರ್ಗೆಲ್ಲ ಇನ್ನೂ ಬೇಕು ಅಂದ್ರೆ ಇನ್ನೂ 175 ಹರ್ಟ್ಸ್ ಆ ಲೆವೆಲ್ಗೆ ಬೇಕಾದ್ರೆ ಸ್ವಿಚ್ ಆಗ್ಬೋದು. ಬಟ್ ಬೇಸಿಕ್ ಆಗಿ ನೀವೇನಾದ್ರು ನಾರ್ಮಲ್ ಗೇಮ್ ಆಡ್ಬೇಕಾದ್ರೆ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಏನೋ ಜಾಸ್ತಿ ಬ್ರೌಸಿಂಗ್ ಮಾಡ್ತೀನಿ ಅಂದ್ರೆ 100 ಹರ್ಟ್ಸ್ ಬೇಜಾನು. ಫ್ಲಿಪ್ಕಾರ್ಟ್ ಅವ್ರದ್ದು ಮಾರ್ಕ್ಯೂ ಬ್ರ್ಯಾಂಡು ನೋಡಿ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಪರ್ಚೇಸ್ ಮಾಡ್ಬೋದು. ಇದು ಸುಮಾರು ನಾನು 1 ವಾರದಿಂದ ಯೂಸ್ ಮಾಡ್ತೀನಿ. ಒಂದು ಹೊಸದಾಗಿ PC ನ ಬಿಲ್ಡ್ ಮಾಡಿದೆ, ಅದ್ರದ್ದು ವಿಡಿಯೋ ಕೂಡ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡಿ. ಅದಕ್ಕೆ ಅಂತ ಬಜೆಟ್ ಅಲ್ಲಿ ತಗೊಂಡಿದ್ದು. ಇನ್ನೂ ಏನ್ ಬೇಕು ಅಂದ್ರೆ ಏನ್ ತಗೋಬಹುದು. ಈ ಬಜೆಟ್ ಅಲ್ಲಿ ಮಾನಿಟರ್ ಹುಡುಕಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಪರ್ಚೇಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ಇವ್ರದಾದಂತ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಸಿಟಿಲೂ ಇದೆ ಅಂತ ಅವರು ಆಡ್ ಕೊಟ್ಟಿದ್ದಾರೆ. ಸುಮಾರು ಸಿಟಿಲಿ ಇದೆ ಇವ್ರದ್ದು ಸರ್ವಿಸ್ ಅಂತ. ಸೊ ಚೆಕ್ ಮಾಡಿ, ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ಪರ್ಚೇಸ್ ಮಾಡಿ. 60,000 24 ಇಂಚು ಬೇಜಾನ್ ಅನ್ಸುತ್ತೆ.
ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದಂತ ಈ ಫ್ಲಿಪ್ಕಾರ್ಟ್ ಅವ್ರದ್ದು ಮಾರ್ಕ್ ಕ್ಯೂಬ್ ಬ್ರ್ಯಾಂಡಿನ ಮಾನಿಟ್ರು 24 ಇಂಚು. ಇಷ್ಟು ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿದೆ, ರಿವ್ಯೂನು ಕೂಡ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ತರ ನಿಮ್ಗೆ ಏನಾದ್ರು PC ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳೇನಾದ್ರು ಇದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.